ನವೆಂಬರ್ ಕ್ರಾಂತಿ ಒಂದು ಕಡೆ, ಆದ್ರೆ ಆ ಕ್ರಾಂತಿಗೂ ಮುನ್ನ ಅಧಿಕಾರ ಹಾಗೂ ಪರಮಾಧಿಕಾರದ ಫೈಟ್ ನಡೀತಾ ಇದೆ. ಶಾಸಕರ ಮೇಲೆ ಪವರ್ ಪ್ರಯೋಗಕ್ಕೆ ಈಗ ಸಿಎಂ ಮುಂದಾಗಿದ್ದಾರೆ ಅನ್ನುವಂತಹ ವಿಚಾರ. ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಕೂಡ ಅಧಿಕಾರದ ಪ್ರಯೋಗ. ಸಿಎಂ ಸಿದ್ದರಾಮಯ್ಯನವರು ಪರಮಾಧಿಕಾರದ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಅಧಿಕಾರ ಹಾಗೂ ಪರಮಾಧಿಕಾರ ಯಾರು ಹೆಚ್ಚು ಯಾರು ಕಡಿಮೆ, ಇಂಥದ್ದೊಂದು ಫೈಟ್ ಈಗ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷಗಿರಿ ಪವರ್ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕರ್ನಾಟಕದ ಕಾಂಗ್ರೆಸ್ ಅನ್ನ ಗಮನಿಸಿದ್ರೆ ಅತ್ಯುನ್ನತ ಸ್ಥಾನದಲ್ಲಿರುವಂತವರು ಡಿಕೆ ಶಿವಕುಮಾರ್, ಆದ್ರೆ ರಾಜ್ಯ ರಾಜಕಾರಣವನ್ನ ಗಮನಿಸಿದ್ರೆ ಅತ್ಯುನ್ನತ ಸ್ಥಾನದಲ್ಲಿರುವಂತವರು ಸಿಎಂ. ಅಧಿಕಾರ ಹಾಗೂ ಪರಮಾಧಿಕಾರ ಯಾರ ಕೈಯಲ್ಲಿದೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರಮಾಧಿಕಾರವನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಅಧಿಕಾರವನ್ನ ಬಳಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ನಾಮುಂದು ತಾಮುಂದು ನಡೀತಾ ಇದೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇದೆ. 100 ಕಾಂಗ್ರೆಸ್ ಕಚೇರಿಯನ್ನ ಕಟ್ಟೋದಕ್ಕೆ ಈಗ ಡೆಡ್ಲೈನ್ ಅನ್ನ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷರು ಈಗಾಗಲೇ ಒಂದು ಐಡಿಯಾವನ್ನ ಇಟ್ಕೊಂಡಿದ್ರು. ಈ ಕಾಂಗ್ರೆಸ್ ಭವನವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದಕ್ಕೀಗ ಡೆಡ್ಲೈನ್ ಕೂಡ ಹಾಕಿದ್ದಾರೆ. ತಾವು ಅಧ್ಯಕ್ಷರಾಗಿರುವ ಸಂದರ್ಭದಲ್ಲೇ ಈ ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಕನಸು ಹಾಗೂ ಪರಮೋಚ್ಚ ಗುರಿಯಾಗಿತ್ತು. 20ರ ಒಳಗೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಜಾಗ ನೋಂದಣಿ ಆಗಬೇಕು ಅಂದಿದ್ದಾರೆ. ನಗರಾಭಿವೃದ್ಧಿ ಕಂದಾಯ ಇಲಾಖೆಗಳ ಮಂಜೂರಾತಿ ಪಡೆದು ನೋಂದಣಿ 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟೋದಕ್ಕೆ ಜಾಗ ನೋಂದಣಿಗೆ ಈಗ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. 2023ರ ಅಭ್ಯರ್ಥಿಗಳು ಹೆಚ್ಚಿನ ಆಸಕ್ತಿಯನ್ನ ವಹಿಸಬೇಕು ಅಂತ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೂಡ ಕೊಟ್ಟಿರೋದೀಗ. ಈ ಮೂಲಕ ಶಾಸಕರ ಮೇಲೆ ಕೆಪಿಸಿಸಿ ಅಧ್ಯಕ್ಷರು ತಮ್ಮ ಅಧಿಕಾರ ಪ್ರಯೋಗವನ್ನ ಕೂಡ ಮಾಡ್ತಾ ಇದ್ದಾರೆ. ಅತ್ತ ಕಡೆಯಲ್ಲಿ ಸಿಎಂ, ಇತ್ತ ಕಡೆಯಲ್ಲಿ ಡಿಸಿಎಂ. ಅಧಿಕಾರ ಹಾಗೂ ಪರಮಾಧಿಕಾರದ ಒಂದಷ್ಟು ಫೈಟ್ ನಡೀತಾ ಇದೆ. ಜೊತೆಯಲ್ಲಿ ಈ ಹಿಂದೆಯೂ ಕೂಡ ಡಿಕೆ ಶಿವಕುಮಾರ್ ಕನ್ಸ್ಕೊಂಡಿದ್ದು ಅಂತಂದ್ರೆ ಈ ಕಾಂಗ್ರೆಸ್ ಕಚೇರಿಗಳನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಜಾಗ ನೋಂದಣಿ ಮಾಡುವಂತಹ ವಿಚಾರದಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಈಗಾಗಲೇ ಡಿಸಿಎಂ ತಮ್ಮ ಅಧಿಕಾರವನ್ನ ಚಲಾವಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ರೆ, ಸಿಎಂ ಕೂಡ ತಮ್ಮ ಪರಮಾಧಿಕಾರವನ್ನ ಚಲಾವಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಈ ಪರಮಾಧಿಕಾರದ ಲೆಕ್ಕಾಚಾರ ಏನು, ಸಿಎಂ ಲೆಕ್ಕಾಚಾರ ಏನು? ಡಿಸಿಎಂ ಈಗಾಗಲೇ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರಮಾಧಿಕಾರದ ಹಿಂದಿನ ಲೆಕ್ಕಾಚಾರ ಏನು? ಸಂಪುಟ ಪುನರಚನೆ ದಾಳವನ್ನ ಹೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಲಿ ಸಚಿವರು ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಸಿಎಂ ಸುತ್ತಾ ಇದ್ದಾರೆ. ಹೊಸ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಸುತ್ತ ಗಿರಕಿ ಹೊಡಿತಾ ಇದ್ದಾರೆ. ಈ ಶಾಸಕರು ಇಂಥ ಸಂದರ್ಭದಲ್ಲಿ ಎದುರಾಳಿಗಳ ಬಣಕ್ಕೆ ಜಿಗಿಬಾರದು. ಎದುರಾಳಿಗಳಂತಂದ್ರೆ ಇಲ್ಲಿ ಬಿಜೆಪಿ ಅಲ್ಲ, ಖಂಡಿತವಾಗ್ಲೂ ಕೂಡ ಡಿಕೆ ಶಿವಕುಮಾರ್ ಬಣ. ಆ ಬಣಕ್ಕೆ ಹೋಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ತಮ್ಮ ಬಳಿಯೇ ಎಲ್ಲ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನ, ಆ ಪರಮಾಧಿಕಾರವನ್ನ ಸಿಎಂ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇರೋದು. ಅದರ ಹಿಂದೆ ಈ ಲಂಚ್ ಮೀಟಿಂಗ್ಗಳು ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಒಂದು ಕಡೆ ಮೀಟಿಂಗ್ ಮೇಲೆ ಮೀಟಿಂಗ್ಗಳು, ಡಿನ್ನರ್ ಮೀಟಿಂಗ್ ಆಯ್ತು, ಈಗ ಲಂಚ್ ಮೀಟಿಂಗ್ ಕರೆದಿದ್ದಾರೆ ಸಿಎಂ. ಅದರ ಜೊತೆಯಲ್ಲಿ ಅಧಿಕಾರ ಪರಮಾಧಿಕಾರದ ವಿಚಾರಗಳು ಕೂಡ ನಡೀತಾ ಇದೆ. ಯಾವ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸಿಎಂ, ಹಾಗೆ ಡಿಸಿಎಂ ಕಡೆಯಿಂದ ಇರುವಂತಹ ಪ್ಲಾನ್ಗಳು ಏನೇನು, ಡೀಟೇಲ್ಸ್ ಏನಿದೆ ಹನುಮಂತು? ಅಶ್ವಿನಿ, ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಗೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದ್ದಾವೆ.
ಈ ಒಂದು ಹಿನ್ನೆಲೆಯಲ್ಲಿ ಒಂದೊಂದೇ ಬೆಳವಣಿಗೆಗಳು ಕೂಡ ಜೋರಾಗಿ ನಡೀತಾ ಇರುವಂತದ್ದು. ಇಬ್ಬರೂ ಕೂಡ ಪ್ರಬಲ ಆಕಾಂಕ್ಷಿ ಮತ್ತೆ ಸ್ಥಾನವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ ಹೇಳಿದ್ರೆ ರಾಜಕಾರಣದಲ್ಲಿ ಯಾರು ಕೂಡ ಸನ್ಯಾಸಿಗಳಲ್ಲ ಅನ್ನುವಂತ ಮಾತುಗಳು ಆಗಾಗ ಎಲ್ಲಾ ರಾಜಕಾರಣಿಗಳು ಕೂಡ ಹೇಳ್ತಾರೆ. ಅದರ ಹೊರತಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಡಿ.ಕೆ ಶಿವಕುಮಾರ್ ಅವರ ನಡುವೆ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿ ಇದ್ರೂ ಕೂಡ ಆಂತರಿಕವಾಗಿ ರಾಜಕೀಯವಾಗಿ ಒಂದಷ್ಟು ಪ್ರಯತ್ನಗಳು ನಿರಂತರವಾಗಿ ನಡೀತಾನೆ ಇರುವಂತದ್ದು. ಹಾಗಾಗಿ ಇಬ್ಬರು ಕೂಡ ತಮಗಿರುವಂತಹ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಅಧಿಕಾರವನ್ನ ಮತ್ತು ಪರಮಾಧಿಕಾರವನ್ನ ಬಳಸಲಿಕ್ಕೆ ಮುಂದಾಗಿರುವಂತದ್ದು. ಒಂದು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷದ ಒಳಗಡೆನೆ ಹಿಡಿತವನ್ನು ಸಾಧಿಸಿ ಎಲ್ಲರಿಗೂ ಕೂಡ ಶಾಸಕರಾಗಿರ್ಲಿ, ಸಚಿವರಾಗಿರ್ಲಿ ಮತ್ತೆ ಸಿಎಂ ಅವರಿಗಾಗ್ಲಿ ಒಂದಷ್ಟು ಸೂಚನೆಯನ್ನ ಕೊಡುವಂತಹ ಅಧಿಕಾರವನ್ನ ಪಕ್ಷದ ಅಧ್ಯಕ್ಷರಿಗೆ ಇದ್ದೇ ಇರುತ್ತೆ ಅನ್ನುವಂತ ಒಂದಷ್ಟು ಇತಿಹಾಸದಿಂದ ಹಿಡಿದು ಮತ್ತೆ ಈಗ ರಾಜಕೀಯ ಹಿರಿಯ ನಾಯಕರಿಗೂ ಕೂಡ ಕೇಳಿದ್ರೆ ಆ ಪಕ್ಷದ ಅಧ್ಯಕ್ಷರಿಗೆ ಅಂತ ಒಂದು ಅಧಿಕಾರ ಇರುತ್ತೆ ಅನ್ನುವಂತ ಹೇಳಿಕೆಗಳು ಅನೇಕ ಬಾರಿ ಕೊಟ್ಟಿದ್ದಾರೆ. ಮತ್ತೆ ಅಂತದೊಂದು ಚರ್ಚೆ ಇದೆ. ಅದೇ ಅಧಿಕಾರವನ್ನ ಬಳಸಿ ಈಗ ಶಾಸಕರಿಗೂ ಕೂಡ ಡಿ.ಕೆ ಶಿವಕುಮಾರ್ ಅವರು ಒಂದಷ್ಟು ಸೂಚನೆಗಳನ್ನ ಕೊಟ್ಟಿರೋದೇನಂತಂದು ಹೇಳಿದ್ರೆ ಏನು 20ರ ಒಳಗಡೆಗೆ ಒಂದಷ್ಟು ಕಾಂಗ್ರೆಸ್ ಕಟ್ಟಡಗಳನ್ನ ಕಟ್ಟಬೇಕು. ಕಟ್ಟಿದ ನಂತರದಲ್ಲಿ ಅವುಗಳನ್ನ ನೋಂದಣಿಗಳನ್ನ ಮಾಡಬೇಕು. ಕಂದಾಯ ಇಲಾಖೆಗಳಲ್ಲಿ ಎಲ್ಲಾ ದಾಖಲಾತಿಗಳನ್ನ ಮಾಡ್ಕೊಂಡು ನೋಂದಣಿ ಮಾಡ್ಕೋಬೇಕು ಅನ್ನುವಂಥದ್ದು ಶಾಸಕರುಗಳೇ ಸೂಚನೆ ಕೊಟ್ಟಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಸಚಿವ ಸ್ಥಾನ ಕೆಲವರು ಈಗಾಗಲೇ ಸಚಿವ ಸ್ಥಾನ ಉಳಿಸ್ಕೊಳ್ಳೋಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲ ಶಾಸಕರು ಸಚಿವರಾಗಬೇಕು ಅನ್ನೋಂಥ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಇದನ್ನೇ ಒಂದಷ್ಟು ದಾಳವಾಗಿ ಇಟ್ಕೊಂಡೇ ಮೊನ್ನೆ ಒಂದಷ್ಟು ಹೇಳಿಕೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ರ ಅನ್ನೋಂಥ ಒಂದಷ್ಟು ವಿಶ್ಲೇಷಣೆ ನಡೀತಾ ಇರೋದು. ಏನಂತಂದು ಹೇಳಿದ್ರೆ ಒಂದು ಸಹಜವಾಗಿನ ಹೈಕಮಾಂಡ್ 4 ತಿಂಗಳ ಹಿಂದೆನೆ ನನಗೆ ಸಚಿವ ಸಂಪುಟ ಪುನರ್ರಚನೆಗೆ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ನಾನೇ 2.5 ವರ್ಷ ಆಗ್ಲಿ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇದರ ಅರ್ಥ ಏನು ಅನ್ನುವಂತ ಒಂದಷ್ಟು ವಿಶ್ಲೇಷಣೆಗಳು ನಡೀತಾ ಇರೋದು ಏನಂತಂದು ಹೇಳಿದ್ರೆ ಎಲ್ಲರೂ ಕೂಡ ಸಚಿವ ಸ್ಥಾನ ಸಿಎಂ ಅಂತ ನಾಯಕತ್ವ ಬದಲಾವಣೆ ಇಲ್ಲ, ಅದರ ಬದಲಾಗಿ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋಂತ ಚರ್ಚೆ ಜೀವಂತವಾಗಿರುವಂತ ಹೊತ್ತಿನಲ್ಲೇ ಎಲ್ಲಾ ಸಚಿವರು ಶಾಸಕರು ಅವರ ಹಿಂದೆ ಸುತ್ತುವಂತ ಒಂದಷ್ಟು ಪ್ರಯತ್ನಗಳು ನಡೀತಾ ಇರುವಂತದ್ದು. ಮತ್ತೆ ಕ್ಯಾಬಿನೆಟ್ ರೀಶಫಲ್ ಅನ್ನುವಂತ ಪರಮಾಧಿಕಾರ ಸಿಎಂಗೆ ಇದೆ ಅನ್ನುವಂತ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಇದೆ. ಅಶ್ವಿನಿ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನವೆಂಬರ್ ಕ್ರಾಂತಿ ಒಂದು ಕಡೆ, ಆದ್ರೆ ಆ ಕ್ರಾಂತಿಗೂ ಮುನ್ನ ಅಧಿಕಾರ ಹಾಗೂ ಪರಮಾಧಿಕಾರದ ಫೈಟ್ ನಡೀತಾ ಇದೆ. ಶಾಸಕರ ಮೇಲೆ ಪವರ್ ಪ್ರಯೋಗಕ್ಕೆ ಈಗ ಸಿಎಂ ಮುಂದಾಗಿದ್ದಾರೆ ಅನ್ನುವಂತಹ ವಿಚಾರ. ಡಿಸಿಎಂ ಡಿ.ಕೆ ಶಿವಕುಮಾರ್ ಇಂದ ಕೂಡ ಅಧಿಕಾರದ ಪ್ರಯೋಗ. ಸಿಎಂ ಸಿದ್ದರಾಮಯ್ಯನವರು ಪರಮಾಧಿಕಾರದ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಅಧಿಕಾರ ಹಾಗೂ ಪರಮಾಧಿಕಾರ ಯಾರು ಹೆಚ್ಚು ಯಾರು ಕಡಿಮೆ, ಇಂಥದ್ದೊಂದು ಫೈಟ್ ಈಗ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ, ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷಗಿರಿ ಪವರ್ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಡಿಸಿಎಂ ಡಿ.ಕೆ ಶಿವಕುಮಾರ್. ಕರ್ನಾಟಕದ ಕಾಂಗ್ರೆಸ್ ಅನ್ನ ಗಮನಿಸಿದ್ರೆ ಅತ್ಯುನ್ನತ ಸ್ಥಾನದಲ್ಲಿರುವಂತವರು ಡಿ.ಕೆ ಶಿವಕುಮಾರ್, ಆದ್ರೆ ರಾಜ್ಯ ರಾಜಕಾರಣವನ್ನ ಗಮನಿಸಿದ್ರೆ ಅತ್ಯುನ್ನತ ಸ್ಥಾನದಲ್ಲಿರುವಂತವರು ಸಿಎಂ. ಅಧಿಕಾರ